ಎಲ್ರಿಗೂ ಕೂಡ ನಮಸ್ಕಾರ. ಬಹಳ ಖುಷಿ ಅನಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಮೊದಲಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಸಮ್ಟೈಮ್ಸ್ ಎಲ್ಲ ಕಾರ್ಯಕ್ರಮಗಳಿಗೂ ಕರೆದಾಗ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ಅಟೆಂಡ್ ಮಾಡೋಕ್ಕಾಗಲ್ಲ. ಅವಾಗ ಎಲ್ಲೋ ಒಂದು ಕಡೆ ಬೇಸರ ಇರುತ್ತೆ, ಪಾಪ ಎಷ್ಟು ಕನಸು ಇಟ್ಕೊಂಡಿರ್ತಾರೆ ಏನು ಅಂತ. ಆ್ಯಂಡ್ ಥ್ಯಾಂಕ್ ಯು ಪ್ರವೀಣ್ ಗೆಳೆಯ, ಯಾಕಂದ್ರೆ ನಾನು ಕೂಡ ಒಂದಿಷ್ಟು ಬಿಡುವಿದ್ದೆ ಈ ಸಂದರ್ಭದಲ್ಲಿ. ಭಾಳ ಖುಷಿ ಅನಿಸುತ್ತೆ ಈ ಒಂದು ಟ್ರೈಲರ್ ಲಾಂಚ್ ಮಾಡೋಕ್ಕೆ. ಮೊದಲಿಗೆ ನಾನು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂತಂದರೆ ಅದು ಭಾಳ ಹುಡುಗಾಟ ಅಲ್ವೇ ಅಲ್ಲ, ಅದು ಭಾಳ ಕಷ್ಟ. ಹುಡುಗಾಟ ಅಲ್ಲ, ಒಂದು ಹೊಸ ತಂಡವನ್ನು ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಆ್ಯಂಡ್ ಅದನ್ನು ಒಪ್ಪಿಸಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಭಾಳ ಕಷ್ಟ. ಟ್ರೈಲರ್ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು. ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ, ಥ್ರಿಲ್ಲಿಂಗ್ ಆಗಿದೆ, ಏನೋ ಇಂಟೆನ್ಸ್ ಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಆರ್ ಸಿನಿಮಾ ಅನ್ನೋಕ್ಕಿಂತ ಒಂದು ಆ್ಯಕ್ಷನ್ ಹೀರೋಯಿನ್ ಸಿನಿಮಾ ಅಂತ ಅನಿಸುತ್ತೆ, ಎಸ್ಪೆಷಲಿ ಆ ಸಾಂಗ್ ವಿಜುವಲ್ಸ್ ಎಲ್ಲ ನೋಡಿದಾಗ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಮೊದಲಿಗೆ ಎಲ್ಲ ಕೆಲಸನೂ ಎದ್ದು ಕಾಣಿಸ್ತಾ ಇದೆ ಟ್ರೈಲರ್ಲಿ, ಎಲ್ಲರ ಬಗ್ಗೆ ನಾವು ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ. ಮೊದಲಿಗೆ ನವೀನ್ ಸರ್ ನಿರ್ದೇಶಕರು, ನಿಮಗೆ ಅಭಿನಂದನೆಗಳು. ಯಾಕಂದರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನು ತಗೊತಾರ ಇಲ್ವಾ, ಅದೇನು ಸಿಗುತ್ತೆ, ಆ ಕ್ರೆಡಿಟ್ ಸಿಗುತ್ತಾ ಅಂಡ್ ಖುಷಿ ಪಡ್ತಾ ಸಪೋರ್ಟ್ ಮಾಡ್ತಾರೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನು ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದು ಸಿನಿಮಾ ಮುಗಿಸಿ ಥಿಯೇಟ್ರಿಗೆ ತಗೊಬರೋದೇ ದೊಡ್ಡ ಸಾಧನೆ ನನ್ನ ಪ್ರಕಾರ. ಸೊ ನಾನು ಯಾವಾಗಲೂ ಹೊಸ ಡೈರೆಕ್ಟರ್ಗೆ ಫಸ್ಟ್ ಕಂಗ್ರಾಟ್ಸ್ ಹೇಳ್ತೀನಿ, ಯಾವಾಗ್ಲೂ ನಿಮಗೆ ಕಂಗ್ರಾಟ್ಸ್ ಸರ್. ಆ್ಯಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗಲಿ, ಎಲ್ಲ ಒಳ್ಳೇದಾಗಲಿ. ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ, ಒಂದು ಪವರ್ಫುಲ್ ಟೈಟಲ್. ನನಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಬಿಡಲಾರೆ ಅಂದ ತಕ್ಷಣ ಎಲ್ಲ ಮೆಲ್ಕಾಗ್ತಾ ಇತ್ತು. ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು, ಅನಂತ್ ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು. ಆ್ಯಂಡ್ ಅಂಥ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದೆಲ್ಲೂ ಕೂಡ ನೆನಪಾಗದೇ ಇರೋ ಥರ ಒಂದು ಟ್ರೈಲರ್ ಕಟ್ ಮಾಡೋದೇನೆ ಬಿಗ್ಗೆಸ್ಟ್ ಚಾಲೆಂಜು. ಆ್ಯಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ಯಾಕಂತಂದ್ರೆ ಒಂದು ಆರ್ ಸಿನಿಮಾ ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಜನಗಳನ್ನ ನಗ್ಸೋದು, ಅಳಿಸೋದು, ಇವೆಲ್ಲದಕ್ಕಿಂತ ಮಿಗಿಲಾಗಿ ಅವ್ರನ್ನ ಭಯ ಪಡಿಸೋದು ಇದೆಯಲ್ಲ, ಅದು ಬಿಗ್ಗೆಸ್ಟ್ ಹಾರ್ಟ್, ಭಾಳ ಕಷ್ಟ ಅದು. ಸೊ ಆ ಥರ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು. ಅದಕ್ಕೆ ಅಭಿನಂದನೆಗಳು ನವೀನ್ ಸರ್, ಶುಭವಾಗಲಿ. ಆ್ಯಂಡ್ ಇಲ್ಲಿ ಬರೋ ತನಕ ಗೊತ್ತಿರಲಿಲ್ಲ ನವೀನ್ ಸರ್ನ. ನಾನು ಒಂದು 12 ವರ್ಷದ ಹಿಂದಿನ ಘಟನೆ ಹೇಳಿದಾಗ ಅವ್ರ ಜೊತೆ ತುಂಬ ಸಲ ಫೋನಲ್ಲೆಲ್ಲ ಮಾತಾಡಿದ್ದೀನಿ. ಕಾಕತಾಳೀಯ ಘಟನೆಗಳಿರುತ್ತೆ, ಕೆಲವೊಂದು ವೈಬ್ರೇಷನ್ಸ್ ಇರುತ್ತೆ ವ್ಯಕ್ತಿಗಳ ಜೊತೆ. ಸ್ಟೇಜಿಗೆ ಇಲ್ಲಿ ಬಂದಾಗ ಗೊತ್ತಾಯ್ತು ನವೀನ್ ಸರ್ ಅಂತ. ಆ್ಯಂಡ್ ಶುಭವಾಗ್ಲಿ ನವೀನ್ ಸರ್. ಆ್ಯಂಡ್ ಸೆಕೆಂಡ್ ಬಂದು ಪೇರ್, ಶುಭವಾಗ್ಲಿ ನಿಮಗೆ. ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ. ದಯವಿಟ್ಟು ಈ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೊಸಬರು ಸಿನಿಮಾಗಳು ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ನೀಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಆಗಲೇ ಹೇಳ್ದಂಗೆ ಒಂದು ಹಾರರ್ ಸಿನಿಮಾ ಟ್ರೈಲರ್ ನೋಡ್ತಾ ಇದ್ರು, ಆ್ಯಕ್ಷನ್ ಎಲಿಮೆಂಟ್ಸು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಕನ್ನಡಕ್ಕೆ ಒಬ್ಬರು ಆ್ಯಕ್ಷನ್ ಹೀರೋಯಿನ್ ಥರ ಕಾಣಿಸ್ತಾ ಇದ್ರು. ಶುಭವಾಗಲಿ, ನಾನು ನಿಮ್ಗೆ ಒಳ್ಳೇದಾಗಲಿ, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡೋಂತ ಆಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ. ಶುಭವಾಗಲಿ. ಆ್ಯಂಡ್ ನಿಮ್ಮ ಪ್ರೊಡಕ್ಷನ್ ಹೌಸ್ ಇನ್ನೂ ಒಂದು 10 ಸಿನಿಮಾಗಳು ಮಾಡೋ ಅಷ್ಟು ಶಕ್ತಿನ ದೇವ್ರು ನಿಮಗೆ ಕೊಡಲಿ. ಆಲ್ ದ ಬೆಸ್ಟ್. ಆ್ಯಂಡ್ ಪಂಚಿ ಸಿನಿಮಾಗೆ ಬೈಟ್ ಕೊಟ್ಟಿದ್ದೆ. ಆ್ಯಂಡ್ ಖಂಡಿತ ನಿಮ್ಮದು ಒಂದು ಬ್ಯಾಕ್ ಸ್ಟೋರಿ ಕೇಳಿದಾಗ ನಿಮ್ಮ ಎಫರ್ಟ್ಸು, ಪ್ಯಾಷನ್, ನಾನು ಬಿಲೀವ್ ಮಾಡೋದೇನೆಂದರೆ, ಯಾವ ವ್ಯಕ್ತಿ ತಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಬಿಲೀವ್ ಮಾಡ್ಕೊಂಡು ಹೋಗ್ತಾರೆ, ಖಂಡಿತ ಒಂದಲ್ಲ ಒಂದಿನ ಲಕ್ ಫೇವರ್ ಮಾಡೇ ಮಾಡುತ್ತೆ, ಕೈ ಹಿಡಿಯುತ್ತೆ. ಭಾಳಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರಂಗಾಗಲಿ ಸರ್. ನಿಮ್ಗೆ ಅವಕಾಶಗಳು ನೀವು ಹುಡ್ಕೋದಲ್ಲ, ನಿಮ್ಮನ್ನು ಹುಡ್ಕೊಂಬರಂಗಾಗಲಿ ಅಂತ ನನ್ನ ಕಡೆಯಿಂದ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ, 2 ಸಾಂಗು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಆರ್ ಸಿನಿಮಾ ಅಂದಾಗ ಎಫೆಕ್ಟ್ಸ್ ಆ್ಯಂಡ್ ಮ್ಯೂಸಿಕ್ ತುಂಬ ಕೌಂಟ್ ಆಗುತ್ತೆ. 2 ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು. ತ್ಯಾಗರಾಜ್ ಸರ್, ಆಲ್ ದ ವೆರಿ ಬೆಸ್ಟ್, ಶುಭವಾಗಿ. ಆ್ಯಂಡ್ DOP ಅವ್ರ ಬಗ್ಗೆ ಮಾತಾಡಬೇಕು. ಒಳ್ಳೆ ವಿಜುವಲ್ಸ್, ಫೋಟೋಗ್ರಫಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ವೀರೇಶ್ ಅವರು ಅಂತ. ನಮ್ಮ ತುಂಬ ಸಿನಿಮಾ ಕೆಲಸ ಮಾಡಿದ್ದಾರೆ ಅವರು, ಅಸಿಸ್ಟೆಂಟ್ DOP ಆಗಿ ಸಕಾಲ ಮಾಡಿದ್ರೆ ಗೆಳೆಯ. ಆಲ್ ದ ವೆರಿ ಬೆಸ್ಟ್, ಶುಭವಾಗಿ. ಆ್ಯಂಡ್ ಕಲಾವಿದರು ಬಳಗ ತುಂಬ ತೂಕದ ಕಲಾವಿದರು ಅಂತಲೇ ಅನ್ಬೋದು. ತುಂಬ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಶ್ರೀಧರ್ ಸರ್ ಇರ್ಬೋದು, ಮಾಂತೇಶ್ ಸರ್ ಇರ್ಬೋದು. ಶ್ರೀಧರ್ ಸರ್ ಜೊತೆ ಅದು ಬೇರೆನೇ ಜರ್ನಿ. ಅವರು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದೇ ತುಂಬ ಖುಷಿ ವಿಷಯ. ಯಾಕಂತಂದರೆ ಅವರ ಪಾತ್ರನ ಅಷ್ಟು ಯೋಚನೆ ಮಾಡಿ ಅದಕ್ಕೆ
ಟೈಮು ಮತ್ತು ಅವರು ಪ್ರಿಪೇರ್ ಆಗಿ ಅದನ್ನು ಮಾಡಿರೋ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. 2 ಸಲ ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ಟಿದೆ. ಲಾಸ್ಟ್ ಸಿನಿಮಾ ನನಗೆ ವರ್ಕ್ ಮಾಡೋ ಅಂತ ಒಂದು ಅವಕಾಶ ಸಿಕ್ತು ಅವ್ರ ಜೊತೆ. ನನ್ನ ಫೇವ್ರೇಟ್ ಕಲಾವಿದರುಗಳು ಅಂತ ಏನೊಂದಿಷ್ಟು ಜನ ಬರ್ಕೊಂಡಿರ್ತೀನಿ, ಅದರಲ್ಲಿ ಶ್ರೀಧರ್ ಸರ್ ಒಬ್ಬರು. ಆ್ಯಂಡ್ ಈ ಸಿನಿಮಾದಲ್ಲಿ ಇದ್ದಾರೆ. ಭಾಳ ಖುಷಿ ಆಯಿತು ಶ್ರೀಧರ್ ಸರ್ನ ನೋಡಿ. ಆ್ಯಂಡ್ ಈ ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರುಗಳಿಗೂ ಶುಭವಾಗಲಿ. ಶರತ್ ಸರ್ ಇರ್ಬೋದು, ಮಾಂತೇಶ್ ಸರ್, ಎಲ್ಲರಿಗೂ ಎಂಟೈರ್ ಕಲಾವಿದ ಟೀಮ್ ಎಲ್ರಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದ್ದೀನಿ. VFX ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು ಅಂದರೆ ಡ್ಯಾನಿ ಮಾಸ್ಟ್ರು. ಯಾಕಂತಂದರೆ ಆ್ಯಕ್ಷನ್ ಎಪಿಸೋಡ್ ಅಂತ ಬಂದರೆ ಅವ್ರ ಎಕ್ಸ್ಪೀರಿಯನ್ಸೇ ಮಾತಾಡುತ್ತೆ, ನಾವೇನು ಹೇಳಂಗಿಲ್ಲ. ಆ ಫೈರ್ ಎಸ್ಪೆಷಲಿ ಆ್ಯಕ್ಷನ್ ತೆಗಿಬೇಕಾದ್ರೆ ನಮಗೂ ಆ್ಯಸ್ ಎ ಡೈರೆಕ್ಟರ್ ಒಂದು ಕಡೆ ಭಯ ಇರುತ್ತೆ, ಅಯ್ಯೋ ಏನು ಹೆಚ್ಚು ಕಮ್ಮಿ ಆಗದೆ ಇರಲ್ಲಪ್ಪ, ಎಲ್ಲ ದೇವ್ರನ್ನೂ ಕೇಳ್ಕೊಬಿಡ್ತಾ ಇರ್ತೀವಿ ಎಪಿಸೋಡ್ಸ್ ಹಾಕೊಂಡಾಗ. ಯಾವಾಗ ಮಾಸ್ಟರ್ ನಿಂತ್ಕೊಂಡು ಮುಂದೆ ಅದನ್ನ ಕಂಪೋಸ್ ಮಾಡ್ತಾ ಇರ್ತಾರೆ, ಒಂದು ಧೈರ್ಯ. ಯಾಕಂತಂದ್ರೆ ಬೆಂಕಿ ಜೊತೆ ಫೈಟ್ಸ್ಗಳಿರ್ಬೋದು, ಅವ್ರು ಸಕ್ಸಸ್ಫುಲ್ ಆಗಿ ಬ್ಲಾಕ್ ಬಸ್ಟರ್ ಫೈಟ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ. ಇಲ್ಲಿ ನೋಡಿದಾಗಲೂ ತುಂಬ ಎಕ್ಸೈಟಿಂಗ್ ಅನ್ನಿಸ್ತಾ ಇತ್ತು ಆ್ಯಕ್ಷನ್ ಎಲಿಮೆಂಟ್ಸ್ಗಳು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್. ನಿಮಗೆ ಆಲ್ ದ ವೆರಿ ಬೆಸ್ಟ್. ಏನು ಹೇಳೋದು, ನೀವು ಆಲ್ರೆಡಿ ಹೆಚ್ಚಿವರು, ನಮಗೊಂದು ಅವಕಾಶ ಕೂಡ ಬರ್ಬೇಕು ನಿಮ್ಮ ಜೊತೆ ಕೆಲಸ ಮಾಡೋಕ್ಕಷ್ಟೇ. ಆ್ಯಂಡ್ ಎಂಟೈರ್ ಟೀಮ್ ಎಲ್ರಿಗೂ ಶುಭವಾಗಲಿ. ಎಲ್ಲರೂ ಕೂಡ ನಾನಿನ್ನ ಬಿಡಲಾರೆ ಚಿತ್ರವನ್ನು ದಯವಿಟ್ಟು 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬನ್ನಿ, ಮನೆ ಮಂದಿ ಜೊತೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಆ್ಯಂಡ್ ಕೊನೆಯದಾಗಿ ಪಿಕ್ಚರ್ ಪ್ರವೀಣ್ಗೆ ಹೇಳ್ಬೇಕು. ಹೊಸಬರುಗಳಿಗಂತೂ ಇವಾಗ ಪ್ರವೀಣ ಒಂಥರ ಆಧಾರ ಸ್ತಂಭ ಇದ್ದಂಗೆ ಗೆಳೆಯ. ಯಾಕಂತಂದರೆ ನಾವು ಸಿನಿಮಾ ಮಾಡ್ತೀವಿ, ಜನಕ್ಕೆ ತಲುಪಿಸೋದು ಅದು ಭಾಳ ಕಷ್ಟ. ಆಗಲೇ ಮೇಡಮ್ ಹೇಳ್ದಂಗೆ, ಯಾಕಂತಂದ್ರೆ ಪ್ರಾಡಕ್ಟ್ ರೆಡಿ ಮಾಡೋದು ಕನ್ಸ್ಯೂಮರ್ ಯಾರು, ಅವ್ರು ತಲುಪಿಸೋದೇ ಭಾಳ ಮುಖ್ಯ. ಅದು ಅವರು ಚೆನ್ನಾಗಿದೆ ಅಂತಾರ, ಚೆನ್ನಾಗಿಲ್ಲ ಅಂತಾರ, ಅಥವಾ ಅವ್ರು ಇನ್ನೇ ಸಜೆಷನ್ಸ್ ಕೊಡ್ತಾರ, ಅದು ಸೆಕೆಂಡರಿ. ನಾವು ಮಾಡೋಂಥ ಸಿನಿಮಾನ ಜನಕ್ಕೆ ತಲುಪಿಸೋದೇ ಭಾಳ ಮುಖ್ಯ. ಸೊ ಅದರಿಂದಾಗಿ ಎಲ್ಲ ಮಾಧ್ಯಮದವ್ರಿಗೆ ಎಲ್ಲರೂ ಕೂಡ ಧನ್ಯವಾದ. ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನು ಪ್ರಮೋಟ್ ಮಾಡಿ ಅಂತ ಟೀಮ್ನ ಬ್ಲೆಸ್ ಮಾಡಿ ಅಂತ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸಿನಿಮಾ ಯಾರನ್ನೂ ಬಿಡಲಿಲ್ಲ, ಟೆಕ್ನಿಕಲ್ ಟೀಮಿಂದ ಹಿಡಿದು ಎಲ್ಲರ ಬಗ್ಗೆ ಮಾತನಾಡಿದ್ದಾರೆ, ಎಲ್ಲ ಕೆಲಸದ ಬಗ್ಗೆ ಮಾತಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಪ್ರವೀಣ್ ಸರ್ ಏನಾದ್ರು ಹೇಳ್ತೀನಿ? ಹಾಂ.